ಪ್ರೈಸ್ ದಿ ಲಾರ್ಡ್. ಲೋಕರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೂ ಕೂಡ ಬಾರ್ನ್ ಅಗೇನ್ ಇನ್ ಜೀಸಸ್ ಕ್ರೈಸ್ಟ್ ದೈವಿಕ ಚಾನಲ್ಗೆ ನಾನು ಸ್ವಾಗತವನ್ನು ಬಯಸುವನಾಗಿದ್ದೇನೆ. ಪ್ರಿಯರೇ, ನಮ್ಮ ಎಲ್ಲ ಆತ್ಮಿಕ ವಿಡಿಯೋಗಳಿಗೆ ನೀವು ಕೊಟ್ಟಂತ ಒಳ್ಳೆಯ ಪ್ರತಿಕ್ರಿಯೆಗಳಿಗಾಗಿ ದೇವರು ನಿಮ್ಮನ್ನು ಎಲ್ಲರನ್ನು ಕೂಡ ಆಶೀರ್ವಾದಿಸಲಿ ಎಂದು ನಾನು ಹೇಳುವನಾಗಿದ್ದೇನೆ. ಇವತ್ತು ನಾವು ಮಾತನಾಡಲಿಕ್ಕೆ ಹೋಗುವಂತ ವಿಷಯ ಮರಣ. ಅಂದರೆ ದೇವರ ವಾಕ್ಯ ಅಂದ್ರೆ ಬೈಬಲ್, ಇದರಲ್ಲಿ ಮರಣ ಅಂದರೆ ಏನು, ಅದು ಲೋಕಕ್ಕೆ ಹೇಗೆ ಬಂತು ಮತ್ತು ಈ ಮರಣದಿಂದ ಒಬ್ಬ ವ್ಯಕ್ತಿಗೆ ಹೇಗೆ ಪರಿಹಾರ ದೇವರ ವಾಕ್ಯದ ಮೂಲಕ ಸಿಗ್ತದೆ, ಇದರ ವಿವರಣೆಯನ್ನು ಕೊಡ್ಲಿಕ್ಕೆ ನಮ್ಮ ಮಧ್ಯೆ ಇದ್ದಾರೆ ನಮ್ಮ ಹಿರಿಯ ಸಭಾ ಬಾಲಕರಾದ ಪಾಸ್ಟರ್ ಓಡಿ ಜಾನ್ಸನ್. ಅವರನ್ನು ಕೂಡ ನಾನು ಸ್ವಾಗತವನ್ನು ಬಯಸುವನಾಗಿದ್ದೇನೆ. ಪ್ರೈಸ್ ದಿ ಲಾರ್ಡ್ ಪಾಸ್ಟರ್ ಅವರೇ. ನಾವು ನೇರವಾಗಿ ದೇವರ ವಾಕ್ಯಕ್ಕೆ ಹೋಗುವ. ಯೋಹಾನನು ಬರೆದ ಸುವಾರ್ತೆ 8ರಲ್ಲಿ 51ನೇ ವಾಕ್ಯ, ಯೇಸು ಕ್ರಿಸ್ತನು ಹೇಳುವಂತ ಮಾತು ಈ ರೀತಿ ಇದೆ. ಪ್ರಿಯರೇ, ನನ್ನ ವಾಕ್ಯವನ್ನು ಕೈಗೊಂಡು ನಡೆದರೆ ಅವನು ಎಂದಿಗೂ ಸಾವನ್ನು ಕಾಣುವುದಿಲ್ಲ. ಅದೇ ರೀತಿ ಮತ್ತಾಯನು ಬರೆದ ಸುವಾರ್ತೆ 10ರಲ್ಲಿ 28ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಈ ರೀತಿಯಾದ ಮಾತು ಕೂಡ ಹೇಳುವನಾಗಿದ್ದಾನೆ. ಇದಲ್ಲದೆ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡಿರಿ. ಆತ್ಮ ದೇಹ ಎರಡನ್ನೂ ಕೂಡ ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲ ಆತನಿಗೆ ಹೆದರಿರಿ ಎಂದು ಯೇಸು ಕ್ರಿಸ್ತನು ಲೋಕದಲ್ಲಿ ಇರುವಾಗ ಹೇಳಿದಂತ ಮಾತುಗಳು. ನೋಡಿ ಪ್ರಿಯರೇ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರಲಿಕ್ಕೆ ಕಾರಣ ಯಾವುದಂತ ಹೇಳಿದ್ರೆ ಮರಣದ ಭಯದಿಂದ, ಅಂದ್ರೆ ಮರಣದ ಶಕ್ತಿಯಿಂದ ಜನರನ್ನು ಬಿಡಿಸುವುದಕ್ಕೋಸ್ಕರ ಲೋಕಕ್ಕೆ ಬಂದನೆಂಬುದು ನಾವು ಪ್ರತ್ಯೇಕವಾಗಿ ನಾವು ಕ್ರೈಸ್ತರಾದ ನಾವು ಬಲವಾಗಿ ನಂಬೋರಾಗಿದ್ದೇವೆ. ಫಾಸ್ಟ್ ಅವರೇ, ಮರಣ ಅಂದರೆ ಏನು, ಮತ್ತೆ ನೆಕ್ಸ್ಟ್ ಈ ಮರಣದಿಂದ ಈ ದೇವರ ವಾಕ್ಯದಲ್ಲಿ ಆಧಾರದಲ್ಲಿ ಇದಕ್ಕಿರುವ ಪರಿಹಾರವೇನು, ಇದರ ವಿವರಣೆಯನ್ನು ಮತ್ತೆ ನಾನು ಆಗ ನಿಮ್ಮ ಮುಂದೆ ಓದಿದಂತ 2 ವಾಕ್ಯಗಳು ಅದರ ವಿವರಣೆಯನ್ನು ಕೊಡಬೇಕಾಗಿ ನಾನು ನಿಮ್ಮಲ್ಲಿ ಕೇಳುವನಾಗಿದ್ದೇನೆ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮರಣವನ್ನು ಪಾತಾಳವನ್ನು ಗೆದ್ದು ಮೃತ್ಯುಂಜಯನಾಗಿ ಜೀವಿಸುತ್ತಿರುವ ಲೋಕರಕ್ಷಕನಾದಂಥ ಯೇಸು ಕ್ರಿಸ್ತರ ಪರಿಶುದ್ಧವಾದ ನಾಮದಲ್ಲಿ ಎಲ್ಲ ವೀಕ್ಷಕರನ್ನು ನಾನು ವಂದಿಸುವನಾಗಿದ್ದೇನೆ. ತಿರುಗಿ ನಿಮ್ಮ ಮುಂದೆ ಒಂದು ಒಳ್ಳೆಯ ಸಂದೇಶದೊಂದಿಗೆ ನಾವು ಸೇರಿ ಬಂದಿದ್ದೇವೆ. ನಮ್ಮ ದೇವರ ಸೇವಕರು ರೋಷನ್ ಅವರು ಹೇಳಿದಂಥ ಮಾತು, ಮರಣ ಈ ಲೋಕಕ್ಕೆ ಅಥವಾ ಲೋಕದೊಳಗೆ ಹೇಗೆ ಬಂತೆಂಬುದಾಗಿ ದೇವರ ವಾಕ್ಯದ ಪ್ರಕಾರ ಹೇಳಬೇಕಾದ್ರೆ ಮರಣ ಈ ಲೋಕಕ್ಕೆ ಹೇಗೆ ಬಂತು, ಅದಕ್ಕಿರುವ ಒಂದೇ ಒಂದು ಪದ ಮನುಷ್ಯನ ಪಾಪ. ಅದು ಲೋಕದೊಳಗಡೆ ಮರಣ ಹೇಗೆ ಬಂತು, ಮನುಷ್ಯನ ಪಾಪ ಎಂದಾಗಿದೆ ಬೈಬಲ್ ನಮಗೆ ಹೇಳುವುದು. ನಮಗೆ ರೋಮ ಪತ್ರಿಕೆ ಅದರ 5ನೇ ಅಧ್ಯಾಯ ಅದರ 12ನೇ ವಾಕ್ಯಕ್ಕೆ ಬರುವಾಗ ಅಲ್ಲಿ ಅಪೊಸ್ತಲನಾದ ಪೌಲ ಮರಣ ಈ ಲೋಕದೊಳಗೆ ಹೇಗೆ ಬಂತು ಎಂಬುದಾಗಿ ಅಲ್ಲಿ ವಿವರಿಸ್ತಾರೆ. ರೋಮ ಪತ್ರಿಕೆ 5ನೇ ಅಧ್ಯಾಯ ಅದರ 12ನೇ ವಾಕ್ಯಕ್ಕೆ ಬರುವಾಗ ಅಲ್ಲಿ ಅಪೊಸ್ತಲ ಪೌಲ ಈ ರೀತಿ ಹೇಳ್ತಾನೆ, ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು ಎಂದಾಗಿದೆ ಅಪೊಸ್ತಲ ಪೌಲ ಇಲ್ಲಿ ಹೇಳುವಂಥದ್ದು. ಮನುಷ್ಯನು ಮಾಡಿದಂತ ಪಾಪವಾಗಿದೆ ಈ ಲೋಕದಲ್ಲಿ ಮರಣಕ್ಕೆ ಮಾರ್ಗವನ್ನು ತೆರೆದದ್ದು. ಒಂದು ನಿಮಿಷ ಪಾಸ್ಟರ್, ಮನುಷ್ಯನಂತ ಹೇಳಿದ್ರೆ ಆ ದೇವರಿಂದ ಸೃಷ್ಟಿಸಲ್ಪಟ್ಟಂತ ಪ್ರಥಮ ಮನುಷ್ಯನಾದ ಆದಾಮನ ಕಾಲದಿಂದ ಮರಣವು ಈ ಲೋಕಕ್ಕೆ ಬಂತು ಎಂಬುದು ನಿಮ್ಮ ಮಾತಿನ ಅರ್ಥ ಅಲ್ಲ? ಎಸ್. ನೋಡಿ, ಮನುಷ್ಯನು ಈಗ ದೇವರ ಸೇವಕರು ಹೇಳಿದ ಹಾಗೆ ದೇವರ ಸೃಷ್ಟಿಯಾದಂತ, ದೇವರು ಸೃಷ್ಟಿಸಿದಂತ ಮೊದಲನೆಯ ಮನುಷ್ಯನಾದ ಆದಾಮನ ಮುಖಾಂತರ ಮರಣ ಈ ಲೋಕದೊಳಗೆ ಪ್ರವೇಶಿಸಿತೆಂದಾಗಿದೆ ನಮಗೆ ದೇವರ ವಾಕ್ಯ ನಮಗೆ ಹೇಳುವುದು. ಅದನ್ನ ನಾವು
ಸ್ವಲ್ಪವಾಗಿ ವಿವರಿಸಲಿಕ್ಕೆ ಬಯಸ್ತೇನೆ. ನಮ್ಮ ಸತ್ಯವೇದ ಪುಸ್ತಕದ ಹಳೆ ಒಡಂಬಡಿಕೆ ಎಂಬ ಆ ಪುಸ್ತಕದಲ್ಲಿ ಆದಿಕಾಂಡ ಎಂಬ ಪುಸ್ತಕದಲ್ಲಿ 1ನೇ ಅಧ್ಯಾಯದಲ್ಲಿ ಈ ಪ್ರಪಂಚದ ಸೃಷ್ಟಿಯ ಬಗ್ಗೆ ದೇವರು ಹೇಳ್ತಾರೆ. 2ನೇ ಅಧ್ಯಾಯದಲ್ಲಿ ಮನುಷ್ಯನನ್ನು ದೇವರು ಹೇಗೆ ಸೃಷ್ಟಿಸಿದ್ರು ಎಂದಾಗಿದೆ ನಮಗೆ ಬೈಬಲ್ ಹೇಳ್ತದೆ. 3ನೇ ಅಧ್ಯಾಯಕ್ಕೆ ಬರುವಾಗ ಮನುಷ್ಯನು ಹೇಗೆ ಪಾಪಕ್ಕೆ ಒಳಪಟ್ಟ ಎಂಬುದಾಗಿ ಕೂಡ ನಮಗೆ ದೇವರ ವಾಕ್ಯ ಅಲ್ಲಿ ನಮಗೆ ಹೇಳ್ತದೆ. ಮನುಷ್ಯನು ಯಾವ ರೀತಿಯಲ್ಲಿ ಪಾಪಕ್ಕೆ ಬಿದ್ದ ಎಂಬುದಾಗಿ ನಮಗೆ ಅಲ್ಲಿ ನೋಡ್ಲಿಕ್ಕೆ ಆಗ್ತದೆ. ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿಯೂ ತನ್ನ ಹೋಲಿಕೆಗೆ ಸರಿಯಾಗಿ ದೇವರು ಸೃಷ್ಟಿಸಿದ್ರು. ಮಾತ್ರವಲ್ಲ, ದೇವರು ಮನುಷ್ಯರನ್ನು ಮಣ್ಣಿನಲ್ಲಿ ಸೃಷ್ಟಿಸಿ ತನ್ನ ಜೀವ ಆತ್ಮವನ್ನ ಮನುಷ್ಯನಿಗೆ ಕೊಟ್ಟಾಗ ಆ ಮನುಷ್ಯನು ಬದುಕುವ ಪ್ರಾಣಿಯಾದ ಬೈಬಲ್ ಇರ್ತದೆ. 6ನೇ ದಿನದಲ್ಲಿ ಎಲ್ಲವನ್ನ ಸೃಷ್ಟಿ ಮಾಡಿ ನಂತರ ದೇವರು ಮನುಷ್ಯನನ್ನು ಸೃಷ್ಟಿಸಿ ಆ ಮನುಷ್ಯನನ್ನು ದೇವರು ತಾನು ಮನುಷ್ಯನಿಗಾಗಿ ಸೃಷ್ಟಿಸಿದಂತ ಸುಂದರವಾದ ಏದೇನ್ ತೋಟದಲ್ಲಿ ಕರ್ಕೊಂಡು ಬಂದು ಆ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಮತ್ತು ಕೆಲಸ ಮಾಡುವುದಕ್ಕೂ ದೇವರು ಈ ಮೊದಲನೇ ಮನುಷ್ಯನಾದ ಆದಾಮನನ್ನ ಅಲ್ಲಿ ನೇಮಿಸ್ತಾರೆ. ಅಲ್ಲಿ ದೇವರು ಏದೇನ್ ತೋಟಕ್ಕೆ ಮನುಷ್ಯನನ್ನು ಕರ್ಕೊಂಡು ಬರುವಾಗ ಅಲ್ಲಿ ನಾನು ಆ ದೇವರು ಸುಂದರವಾದ ತೋಟವನ್ನು ಮನುಷ್ಯನಿಗೆ ಬೇಕಾದಂತ ಎಲ್ಲ ವೃಕ್ಷಗಳನ್ನ ಎಲ್ಲ ವಿಧವಾದ ಮನುಷ್ಯನಿಗೆ ಬೇಕಾದ ಎಲ್ಲವನ್ನು ಸೃಷ್ಟಿ ಮಾಡ್ತಾರೆ. ಅದು ಮಾತ್ರವಲ್ಲ, ಆ ತೋಟದ ಮಧ್ಯದಲ್ಲಿ ದೇವರು 2 ವೃಕ್ಷಗಳ ಬಗ್ಗೆ ದೇವರ ಆದಾಮನ ಹತ್ರ ಹೇಳ್ತಾರೆ. ಒಂದನೇದು ಜೀವದಾಯಕ ವೃಕ್ಷದ ಬಗ್ಗೆ, ಇನ್ನೊಂದು ಒಳ್ಳೆದರ ಕೆಟ್ಟದರ ಅರುವನ್ನು ಹುಟ್ಟಿಸುವ ಮರದ ವೃಕ್ಷದ ಬಗ್ಗೆ ಕೂಡ ದೇವರಲ್ಲಿ ಹೇಳ್ತಾರೆ. ಹೇಳಿ ಆ ತೋಟದಲ್ಲಿ ವ್ಯವಸಾಯ ಮಾಡುವುದಕ್ಕೆ ಕೆಲಸ ಮಾಡುವುದಕ್ಕೆ ಕರ್ಕೊಂಡು ಬಂದಾಗ ಒಂದು ಎಚ್ಚರಿಕೆಯ ಮಾತನ್ನು ಕೂಡ ದೇವರಲ್ಲಿ ಆದಾಮನಿಗೆ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂದ್ರೆ, ತೋಟದಲ್ಲಿರುವ ಎಲ್ಲಾ ಮರಗಳ ಹಣ್ಣುಗಳನ್ನು ನಿನಗೆ ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಮರದ ಹಣ್ಣನ್ನು ಮಾತ್ರ ಏನು ಮಾಡಬಾರ್ದು, ತಿನ್ನಬಾರದು. ತಿಂದ ದಿನ ಏನಾಗ್ತೀರಿ, ತಿಂದ ದಿನ ನೀವು ಸತ್ತೇ ಹೋಗುವಿ ಎಂಬುದಾಗಿದೆ ದೇವರಲ್ಲಿ ಆಜ್ಞೆಯನ್ನು ಕೊಟ್ಟದ್ದು. ಆದರೆ 3ನೇ ಅಧ್ಯಾಯಕ್ಕೆ ಬರುವಾಗ, ಆದಿಕಾಂಡ 3ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಸೈತಾನನು ಏನ್ ಮಾಡ್ತಾನೆ, ಈ ಆದಾಮನ ದೇವರು ಕೊಟ್ಟಂತ ಆಜ್ಞೆಯನ್ನು ಉಲ್ಲಂಘಿಸುವ ಹಾಗೆ ಸೈತಾನನು ಹವ್ವಳ ಮುಖಾಂತರ ಏನ್ ಮಾಡ್ತಾನೆ, ತನ್ನ ತಂತ್ರವನ್ನ ಮಾಡ್ತಾನೆ. ಒಂದ್ ನಿಮಿಷ ಭಾಷ ಅವರೇ, ಈ ಸೈತಾನ್ ಅಂದರೆ ಆತನು ಯಾರಾಗಿದ್ದಾನೆ? ದೇವರ ವಿರೋಧಿ ಆಗಿದ್ದಾನಲ್ಲ. ಸೈತಾನ್ ಅಂದ್ರೆ ಅವನು ವಿರೋಧಿ ಎಂಬುದರ ಅರ್ಥ. ಒಂದ್ ನಿಮಿಷ, ನಮ್ಮ ಹೊಸ ವೀಕ್ಷಕರಿದ್ದಾರೆ, ಅವರಿಗೆ ನಿಜವಾಗಿ ದೇವರು ಮತ್ತೆ ಸೈತಾನನ ಮಧ್ಯೆ ಕೆಲವರಿಗೆ ಕೆಲವು ವಿಷಯ ಅದರ ಬಗ್ಗೆ ಗೊತ್ತಿಲ್ಲ. ಈ ಸೈತಾನನ ಬಗ್ಗೆ ದೇವರ ವಾಕ್ಯ ಏನ್ ಹೇಳ್ತದೆ, ಸ್ವಲ್ಪ ವಿವರಣೆ ಸ್ವಲ್ಪ ಕೊಡಿ ಭಾಷ. ಅನೇಕರು ಚಿಂತಿಸುವಂಥದ್ದು ಸೈತಾನನನ್ನು ಸೃಷ್ಟಿಸಿದ್ದು ದೇವರೆಂಬುದಾಗಿ ಅನೇಕರು ಚಿಂತಿಸ್ತಾರೆ. ಅದು ತಪ್ಪದು. ಕಾರಣ, ದೇವರು ಸೈತಾನನ್ನು ಸೃಷ್ಟಿ ಮಾಡಲಿಲ್ಲ. ಆದರೆ ಲೂಸಿಫರನಾದಂತ ಆ ವ್ಯಕ್ತಿ, ದೇವದೂತ, ಲೂಸಿಫರ್ ಎಂಬಂತ ದೇವದೂತ, ಇವನು ಪರಲೋಕದಲ್ಲಿ ದೇವರನ್ನು ಆರಾಧಿಸುವವರ ಒಂದು ನಾಯಕನಾಗಿದ್ದಾಗ ಈ ಲೂಸಿಫರ, ಈ ದೇವದೂತ
ನಾನು ದೇವರಿಗೆ ಸರಿಸಮಾನನಾಗಬೇಕೆಂಬುದಾಗಿ ಚಿಂತಿಸಿದಾಗ ದೇವರು ಪರಲೋಕದಿಂದ ಅವನನ್ನು ಎಲ್ಲಿ ಬೀಳಿಸಿದ್ರು? ಭೂಮಿಗೆ. ಭೂಮಿಗೆ ದೂಡಿದ್ರು. ಭೂಮಿಗೆ ಬಿದ್ದಾಗ ಅವನು ಸೈತಾನಾಗಿ ಮಾರ್ಪಟ್ಟ. ಎಸ್. ಆ ಸೈತಾನ ಇವತ್ತು ಆ ಸೈತಾನನಾಗಿದ್ದಾನೆ. ಏದೇನ್ ತೋಟದಲ್ಲಿ ಈ ಹವ್ವಳ ಬಳಿಗೆ ಬಂದು, ಇದರ ಅರ್ಥ ನೋಡಿ ಪಾಸ್ಟರೇ, ಸೈತಾನದ ಒಂದು ವಿಷಯ ಏನಂದ್ರೆ ಪರಲೋಕದಲ್ಲಿ ಹೇಗೆ ಅವನ ಮಾತಿಗೆ ದೇವರು ಬೆಲೆ ಕೊಡದ ಕಾರಣ ಈ ಲೋಕದ ಜನರು ನನ್ನ ಮಾತಿಗೆ ಬೆಲೆ ಕೊಡಬೇಕು, ನಾನು ಹೇಳಿದಂತೆ ಕೇಳಬೇಕೆಂಬ ದುರುದ್ದೇಶದಿಂದ ಆತನು ಈ ರೀತಿಯಾಗಿ ಮಾಡಿದರು. ಎಸ್, ಅಂದ್ರೆ ಪರಲೋಕದಲ್ಲಿ ದೇವದೂತರುಗಳು ದೇವರನ್ನ ಆರಾಧನೆ ಮಾಡುವಾಗ ಈ ಲೂಸಿಫರ್ ಎಂಬಂತ ದೇವದೂತ ದೇವರಿಗೆ ಸಿಕ್ಕುವಂತ ಆರಾಧನೆ ತನಗೆ ಸಿಕ್ಕಬೇಕೆಂಬುದಾಗಿ ಚಿಂತಿಸಿದಾಗಲೇ ದೇವರು ಅವನನ್ನು ಈ ಭೂಮಿಗೆ ಹಾಕಿದ್ರು. ಇವತ್ತು ಈ ಭೂಮಿಯಲ್ಲಿ ಈ ಸೈತಾನನು ದೇವರಿಗೆ ವಿರುದ್ಧವಾಗಿ ಕೆಲಸ ಮಾಡುತ್ತಾ ಮನುಷ್ಯರನ್ನು ವಂಚಿಸ್ತಾ ಇದ್ದಾನೆ. ಬೇಸರ ಅವಾಗ ಪರಲೋಕದಿಂದ ಭೂಮಿಗೆ ದೊಬ್ಬಲ್ಪಟ್ಟಂತ ಈ ಲೂಸಿಫರ್ ಎಂಬಂತ ಸೈತಾನನು ಏದೇ ತೋಟದಲ್ಲಿದ್ದಂತ ಆದ ಮತ್ತೆ ಅವರ ಬಳಿಗೆ ಬರ್ತಾರೆ. ನಾವೇನೋ ಚಿಂತಿಸಬೇಕು. ಇದು ನಾವು ಚಾರಿತ್ರಿಕವಾಗಿ ಚಿಂತಿಸುವಾಗ ನಮಗೆ ಈ ಲೂಸಿಫರ್ನ ಬಗ್ಗೆ ತುಂಬಾ ಮಾತಾಡ್ಲಿಕ್ಕುಂಟು. ಆದರೆ ನಾನು ಅಲ್ಲಿಗೆಲ್ಲ ಹೋಗುದಿಲ್ಲ. ನಾನು ಅಲ್ಲಿಗೆಲ್ಲ ಹೋಗದೆ ಜಸ್ಟ್ ಆಗಿ ಮರಣ ಈ ಮನುಷ್ಯರೊಳಗಡೆ ಹೇಗೆ ಬಂತೆಂಬುದಾಗಿ ಮಾತ್ರ ನಾನು ಹೇಳಿಕೆ ಬಯಸ್ತೇನೆ. ದೇದೇ ತೋಟಕ್ಕೆ ಲೂಸಿಫರ್ ಎಂಬಂತ ಸೈತಾನನು ವೇಷ ಹಾಕಿಕೊಂಡು ನಮ್ಮ ಆದಾಮ ಅವ್ವರನ್ನ ವಂಚಿಸಿದ್ರು. ಅಂದ್ರೆ ದೇವರು ಕೊಟ್ಟಂತ ಆಜ್ಞೆಯನ್ನು ಉಲ್ಲಂಘಿಸುವ ಹಾಗೆ ಸಾತಾನ ಅವ್ವಳನ್ನ ವಂಚಿಸಿದ್ರು. ಅದಕ್ಕಾಗಿ ನಾ ದೇವರ ವಾಕ್ಯಕ್ಕೆ ಬರುವಾಗ ಪ್ರಿಯರೇ, ದೇವರ ಆಜ್ಞೆಯನ್ನು ಉಲ್ಲಂಘಿಸಿದಂತ ಮನುಷ್ಯರಿಗೆ ದೇವರು ಹೇಳುವಂತ ಒಂದು ಮಾತು ನಮಗೆ ಆದಿಕಾಂಡ 3ನೇ ಅಧ್ಯಾಯ ಅದರ 19ನೇ ವಾಕ್ಯಕ್ಕೆ ಬರುವಾಗ, ದೇವರ ಆಜ್ಞೆಯನ್ನು ಉಲ್ಲಂಘಿಸಿ ದೇವರ ಮಾತಿಗೆ ಅವಿಧೇಯರಾದಂತ ಆದಾಮ ಮತ್ತೆ ಅವರನ್ನು ನೋಡಿ ಸರ್ವಶಕ್ತನಾದ ಹೇಳಿದ ಮಾತು, ನೀನು ಮೊನ್ನೆ ಪುನಃ ಮಣ್ಣಿಗೆ ಸೇರುವವನಾಗಿದ್ದಿ, ಮನುಷ್ಯನು ದೇವರ ಆಜ್ಞೆಯನ್ನು ಮೀರಿದ್ದರಿಂದ ಮರಣ ಮನುಷ್ಯನೊಳಗಡೆ ಪ್ರವೇಶಿಸಿತು ಎಂದಾಗಿದೆ ಬೈಬಲ್ ನಮಗೆ ಹೇಳುದು. ಒಂದು ನಿಮಿಷ ಪಾಸ್ಟರ್, ಅರ್ಥ ಸೃಷ್ಟಿಸಲ್ಪಟ್ಟಂತ ಆದಾಮ ಮತ್ತು ಅವರು ದೇವರ ಮಾತನ್ನು ಕೇಳದೆ, ದೇವರ ಆಜ್ಞೆಯನ್ನು ಕೇಳದೆ ಸೈತಾನನು ಅಂದ್ರೆ ದೇವ ವಿರೋಧಿಯಾದ ಸೈತಾನನ ಮಾತನ್ನು ಕೇಳಿದರಿಂದ ದೇವರು ಕೋಪಗೊಂಡನು. ಈ ಕೋಪದ ಮುಖಾಂತರ ನಾವು ಸಿಂಪಲ್ ಆಗಿ ಹೇಳುದಾದ್ರೆ ಈ ಕೋಪದ ಮುಖಾಂತರ ಈ ಮರಣವು ಲೋಕದೊಳಗೆ ಬಂತು. ಇನ್ನೊಂದು ಮುಖ್ಯವಾದ ಪ್ರಶ್ನೆ ಪಾಸ್ಟರ್ ಅವರೇ, ಈ ಮರಣ ಅಂದ್ರೆ ದೇವರ ಕೋಪ ದೇವರ ಶಾಪ ಅದನ್ನು ಕೂಡ ಹೇಳ್ಬೋದು. ಇದರಿಂದ ಪಾರಾಗ್ಲಿಕ್ಕೆ ಇದಕ್ಕೆ ಏನಾದ್ರೂ ಪರಿಹಾರ ದೇವರ ವಾಕ್ಯದ ಮೇಲೆ ನೀವು ಕೊಡಬೇಕಾಗಿ ನಾವು ನಿಮ್ಮಲ್ಲಿ ಕೇಳುವನಾಗಿದ್ದೇವೆ. ಅವಾಗ ಮನುಷ್ಯನ ಪಾಪದ ಮುಖಾಂತರ ದೇವರ ಆಜ್ಞೆಯನ್ನು ಮೀರಿದ್ದರಿಂದ ಮನುಷ್ಯನೊಳಗಡೆ, ದೇವರ ಮಾತಿಗೆ ಅವಿಧೇಯನಾದಂತ ಮನುಷ್ಯನೊಳಗಡೆ ಏನಾಯ್ತು? ಮರಣ ಪ್ರವೇಶಿಸಿತು. ಆದ್ರೆ ಪ್ರಿಯರೇ, ದೇವರಿಗೆ ಸ್ತೋತ್ರ ಹೇಳ್ತೇನೆ. ದೇವರು ನಮ್ಮನ್ನು ಮರಣಕ್ಕೆ ಒಪ್ಪಿಸಿದ್ರು ಕೂಡ, ಅಥವಾ ಮರಣ ನಮ್ಮಲ್ಲಿ ಆಳ್ವಿಕೆ ಮಾಡುವಾಗಲೂ ಕೂಡ ಒಂದು ಪರಿಹಾರವನ್ನ ಸರ್ವಶಕ್ತನ ದೇವರು ನಮಗಾಗಿಟ್ಟಿದ್ದಾರೆ. ಅದೇನೆಂದ್ರೆ, ನಮಗೆ ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ ಅದರ 16ನೇ ವಾಕ್ಯಕ್ಕೆ ಬರುವಾಗ, ಮರಣಕ್ಕೆ ಇರುವಂತ
ಪಾಪಕ್ಕೆ ಅಥವಾ ಮರಣಕ್ಕೆ ಇರುವಂತ ಪರಿಹಾರ ಲೋಕ ರಕ್ಷಕನಾದಂತ ಯೇಸು ಕ್ರಿಸ್ತನಾಗಿದ್ದಾನೆ. ಯೋಹನ 3:16 ನಾವು ನೋಡ್ತೇವೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಿಕೊಳ್ಳಬೇಕೆಂದು ದೇವ ತನ್ನ ಒಬ್ಬನೇ ನಮಗಾಗಿ ಕೊಟ್ಟರು. ಅವಾಗ ದೇವರು ಮರಣಕ್ಕೆ ಒಂದು ಪರಿಹಾರ ಇಟ್ಟಿದ್ದಾನೆ, ಅದು ನಮ್ಮ ಕರ್ತನಾದ ಯೇಸು ಸ್ವಾಮಿ. ನೋಡಿ, ನಮ್ಮ 1ನೇ ಯೋಹಾನ ಅದರ 1ನೇ ಅಧ್ಯಾಯಕ್ಕೆ ಬರುವಾಗ, 1ನೇ ಯೋಹಾನ 1ನೇ ಅಧ್ಯಾಯ ಅದರ 29ನೇ ವಾಕ್ಯಕ್ಕೆ ಬರುವಾಗ ಅಲ್ಲಿ ಸ್ನಾನಿಕನಾದ ಯೋಹಾನ ಒಂದು ಮಾತು ಹೇಳ್ತಾನೆ. ಬೇಸರೋ, ಮರುದಿನ ಯೋಹಾನ ತನ್ನ ಕಡೆಗೆ ಬರುವ ಯೇಸು ನೋಡಿ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಲೋಕದ ಪಾಪವನ್ನು ನಿವಾರಣೆ ಮಾಡುವವನಾಗಿದ್ದಾನೆ. ಬೇಸಲೋ, ಪಾಪದ ಮುಖಾಂತರ ಮನುಷ್ಯನು ದೇವರಿಂದ ದೂರ ಹೋದಾಗ, ಪಾಪದ ಮುಖಾಂತರ ಮನುಷ್ಯನು ಮರಣಕ್ಕೆ ಒಳಪಟ್ಟಾಗ ದೇವರು ನಮಗಾಗಿಟ್ಟಂತ ಒಂದೇ ಪರಿಹಾರ ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ನಮಗೆ ರೋಮಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 23ರಲ್ಲಿ ದೇವರ ಕೇಳ್ತದೆ, ಪಾಪ ಕೊಡುವ ಸಂಬಳ ಮರಣ ಎಂಬುದಾಗಿ. ಪಾಪ ಕೊಡುವ ಸಂಬಳ ಮರಣ, ಆದರೆ ದೇವರ ಉಚಿತಾರ್ಥವಾದ ವರ ಯಾವುದು? ನಿತ್ಯ ಜೀವ. ಅದು ಯಾರ ಮುಖಾಂತರ ಸಿಗ್ತದೆ? ಲೋಕ ರಕ್ಷಕನಾದಂತ ಯೇಸು ಕ್ರಿಸ್ತನ ಮುಖಾಂತರವಾಗಿದೆ. ದೇವರು ನಮಗಾಗಿ ಒಂದು ಮಾರ್ಗವನ್ನ, ಜೀವವನ್ನ ನಮಗಾಗಿಟ್ಟಿದ್ದಾನೆ. ನಿಮಿಷ ಭಾಷೆ ಅವರೇ ನೋಡಿ, ತಿಮೋತಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ಒಂದು 7ನೇ ವಾಕ್ಯ ನಮಗೆ ಈ ರೀತಿಯಾಗಿ ಒಂದಿಗೆ ಸಿಗ್ತದೆ, ನಾವು ಲೋಕದೊಳಕ್ಕೆ ಏನೂ ತಕೊಂಡು ಬರಲಿಲ್ಲವಷ್ಟೇ, ಅದರೊಳಗಿನಿಂದ ಏನೂ ತಕೊಂಡು ಹೋಗಲಾರೆ. ಅಂದ್ರೆ ಇದರ ಅರ್ಥ, ಮರಣ ಎಂಬುದು ಒಂದಲ್ಲ ಒಂದು ದಿವಸ ಅದು ಪ್ರತಿ ಲೋಕದಲ್ಲಿ ಹುಟ್ಟಿದಂತ ಪ್ರತಿ ಮನುಷ್ಯನ ಜೀವಿತದಲ್ಲಿ ಸಂಭವಿಸ್ತದೆ ಎಂಬುದು ನಮಗೆಲ್ಲರಿಗೂ ಕೂಡ ಗೊತ್ತು. ಯಾರೇ ಆಗಲಿ, ಎಷ್ಟು ಶ್ರೀಮಂತನಾಗಲಿ, ಎಷ್ಟು ಬಡವನಾಗಲಿ, ಅಥವಾ ಎಷ್ಟು ದೊಡ್ಡ ಉನ್ನತ ಪದವಿಯಲ್ಲಿರುವ ಒಬ್ಬ ವ್ಯಕ್ತಿ ಆಗಲಿ, ಒಂದಲ್ಲ ಒಂದು ದಿವಸ ಆತನು ಲೋಕವನ್ನು ಬಿಟ್ಟು ಹೋಗಲೇಬೇಕು. ಹಾಗೆ ಲೋಕವನ್ನು ಬಿಟ್ಟು ಹೋಗುವಾಗ ಒಂದು ಮಾತು ಈ ರೀತಿಯಾಗಿ ಉಂಟು, ನಾವು ಲೋಕದೊಳಗೆ ಏನೂ ತಕೊಂಡು ಬರಲಿಲ್ಲವಷ್ಟೇ, ಅದರೊಳಗಿನಿಂದ ಏನೂ ತೆಗೆದುಕೊಂಡು ಹೋಗಲಾರೆವು. ಆದ ಕಾರಣ ಪ್ರಿಯರೇ, ನಾನು ಕೂಡ ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛಿಸುವಂಥದ್ದು ಏನಂತ ಹೇಳಿದ್ರೆ, ನಾವು ಆದಷ್ಟು ಪ್ರೀತಿ, ಶಾಂತಿ, ಸಮಾಧಾನದಲ್ಲಿ ನಾವು ಬದುಕುವರಾಗಿರ್ಬೇಕು. ಯಾರೇ ಆಗಲಿ ಒಬ್ಬರನ್ನೊಬ್ಬರು ಸಹಿಸಿಕೊಂಡು ನಮ್ಮ ಸಮಾಜದಲ್ಲಿ ಎಲ್ಲರೂ ಕೂಡ ನಾವು ಪ್ರೀತಿಯಿಂದ, ಶಾಂತಿಯಿಂದ, ಸಮಾಧಾನದಿಂದ ನಾವು ಬದುಕಿದ್ರೆ ಖಂಡಿತವಾಗಿ ದೇವರು, ಪರಲೋಕದ ದೇವರು ನಮ್ಮನ್ನಾತನು ಮೆಚ್ಚುವನಾಗಿದ್ದಾನೆ. ಇದರ ಅರ್ಥ, ಈ ಲೋಕ ಯಾರಿಗೆ ಕೂಡ ಶಾಶ್ವತವಲ್ಲ. ಇನ್ನೊಂದು ಮುಖ್ಯವಾದ ಪ್ರಶ್ನೆ ನಮ್ಮ ಪ್ರಿಯ ದೇವರ ದಾಸರೇ, ಇವತ್ತು ನೋಡಿ, ಸಹಜ ಸಾವುಗಳು ನಮಗೆ ಗೊತ್ತುಂಟು. ಯಾವುದೇ ಆಗಲಿ ಸಹಜವಾಗಿ ಸಂಭವಿಸುವಂತ ಸಾವುಗಳು ಅದು ಬೇರೆ. ಆದರೆ ಇತ್ತೀಚಿನ ದಿವಸದಲ್ಲಿ ಈ ಕ್ರೈಸ್ತರ ಮಧ್ಯೆ ನಾವು ನೋಡುವಾಗ ಈ ಆತ್ಮಹತ್ಯೆ ಪ್ರಕರಣಗಳು ತುಂಬಾ ಜಾಸ್ತಿ ಆಗ್ತಾ ಉಂಟು. ನಾವು ದೇವರ ವಾಕ್ಯ ಅಂದ್ರೆ ಬೈಬಲ್, ಪ್ರತ್ಯೇಕವಾಗಿ ದೇವರ ವಾಕ್ಯ ಮತ್ತು ಕ್ರೈಸ್ತರ ಬಗ್ಗೆ ನಾನು ಮಾತನಾಡುವಂಥದ್ದು, ಬೈಬಲ್ ಈ ಆತ್ಮಹತ್ಯೆಗೆ ಎಲ್ಲಿ ಕೂಡ ಪ್ರೋತ್ಸಾಹವನ್ನು ಕೊಡುವುದಿಲ್ಲ. ನಾನು ಅದಕ್ಕಿಂತ ಸ್ವಲ್ಪ ಮುಂದೆ ಹೇಳುವುದಾದ್ರೆ, ಆ ಕ್ರೈಸ್ತರು ದೇವರ ವಾಕ್ಯದ ಬಗ್ಗೆ ಜ್ಞಾನ ಇರುವವರು ಯಾರೇ ಆಗಲಿ, ಯೇಸು ಕ್ರಿಸ್ತನನ್ನು ನಂಬುವವರು ಒಂದು ಆತ್ಮಹತ್ಯೆ ಮಾಡುವುದು ಅದು ಏನಾಗಿದೆ ಅಂತ ಹೇಳಿದ್ರೆ, ಅದು ದೇವರಿಗೂ ಮತ್ತು ದೇವರ ವಾಕ್ಯಕ್ಕೆ ವಿರುದ್ಧವಾಗಿದೆ ಅಲ್ಲ ಪಾಶವರೇ. ಇದರ ಬಗ್ಗೆ ಪ್ರತ್ಯೇಕವಾಗಿ ಇತ್ತೀಚಿನ ನಮ್ಮ ಯುವ ಜನರಿಗೆ ಇದರ ಬಗ್ಗೆ ಒಂದು ಒಳ್ಳೆ ಸಂದೇಶವನ್ನು ಕೊಡಬೇಕಾಗಿ ನಾನು ನಿಮ್ಮಲ್ಲಿ ಕೇಳುವನಾಗಿದ್ದೇನೆ ಪಾಸ್ಟರ್. ಇವತ್ತು ನೋಡುವಾಗ ಆತ್ಮಹತ್ಯೆಗಳ ಪ್ರಕರಣ ಹೆಚ್ಚುತ್ತಾ ಬರ್ತಾ ಉಂಟು. ಆಮೇಲೆ ಒಂದು ನಿರಾಶೆ ಮುಖಾಂತರ, ಡಿಸ್ಪ್ರೆಷ ಮುಖಾಂತರ, ಆಮೇಲೆ ಸಮಾಧಾನ ಇಲ್ಲದ ಮುಖಾಂತರ, ಇವತ್ತು ರೋಗಗಳ ಮುಖಾಂತರ, ರೋಗಕ್ಕೆ ಪರಿಹಾರ ಸಿಗದಿರುವಾಗ ಕುಟುಂಬದಲ್ಲಿ ನಡೆಯುವಂತ ಸಮಸ್ಯೆಗಳ ಮುಖಾಂತರ ಆತ್ಮಹತ್ಯೆಗಳು, ಸಣ್ಣ ಸಣ್ಣ ವಿಷಯಗಳಿಗೆ ಕೂಡ ಇವತ್ತು ಏನ್ ನಡೀತುಂಟು, ಮನುಷ್ಯನಲ್ಲಿ, ಕುಟುಂಬದಲ್ಲಿ ಆತ್ಮಹತ್ಯೆ ನಡೀತಾ ಉಂಟು. ಪ್ರಿಯರೇ, ದೇವರು ಮನುಷ್ಯರನ್ನ ಸೃಷ್ಟಿಸಿದ್ದು ದೇವರಿಗಾಗಿ ಜೀವಿಸಲಿಕ್ಕೆ ವಿನಃ
ಬೇರೆ ಯಾವ ಉದ್ದೇಶಕ್ಕ ಕೂಡ ಅಲ್ಲ. ಮನುಷ್ಯನನ್ನು ದೇವರು ಸೃಷ್ಟಿಸಿದ್ದು ದೇವರಿಗಾಗಿ. ಮನುಷ್ಯನು ಪಾಪ ಮಾಡಿದಾಗ ಆ ಮನುಷ್ಯನು ದೇವರಿಂದ ದೂರ ಹೋದಂತ ಮನುಷ್ಯನ ಮಧ್ಯದಲ್ಲಿ ಮೂರನೇ ವ್ಯಕ್ತಿಯಾದಂತ ಸೈತಾನನು ಮನುಷ್ಯರನ್ನು ಅನೇಕ ರೀತಿಗಳಲ್ಲಿ ಉಪಯೋಗಿಸಿ, ಅವನನ್ನು ಕೆಟ್ಟ ಕಾರ್ಯಗಳಲ್ಲಿ ಉಪಯೋಗಿಸಿ ಆತ್ಮಹತ್ಯೆಗೆ ಪ್ರೇರೇಪಿಸುವನ್ನ ನಮಗೆ ಆಗ್ತದೆ. ನಾವು ಬೈಬಲ್ಗೆ ಬರುವಾಗ ಬೈಬಲಲ್ಲಿ ಆತ್ಮಹತ್ಯೆ ಮಾಡಿದಂತ 3 ವ್ಯಕ್ತಿಗಳು ನಮಗೆ ಆಗ್ತದೆ. ಅವರು ಬೇರೆ ಬೇರೆ ರೀತಿಯಲ್ಲಾಗಿದೆ ಅವರ ಆತ್ಮಹತ್ಯೆಗೆ ಹೋಗ್ಲಿಕ್ಕೆ ಕಾರಣ. ಮೊದಲನೇದಾಗಿ ಅಹಿತೋಫೆಲ್ ಎಂಬಂತ ವ್ಯಕ್ತಿಯಾಗಿದ್ದಾನೆ. ಅವನ ಆಲೋಚನೆ ನಡೆಯದೇ ಇದ್ದಾಗ ಅವನೇನು ಮಾಡಿದ, ಅವನು ಡಿಪ್ರೆಷನ್ಗೆ ಒಳಗಾಗಿ ಅವನು ಊರಿಗೆ ಹೋಗಿ ಅವನು ಆತ್ಮಹತ್ಯೆ ಮಾಡಿದೆಂಬುದನ್ನು ನಮಗೆ ಬೈಬಲ್ ಹೇಳ್ತದೆ. ಎರಡನೇ ವ್ಯಕ್ತಿಯಾಗಿದ್ದಾನೆ ಇಸ್ರೇಲರ ಮೊದಲನೇ ಅರಸನಾದಂತ ಸೌಲನು. ದೇವರಿಗೆ ವಿರುದ್ಧವಾಗಿ ಹೋದಂತ, ದೇವರ ಆಜ್ಞೆಯನ್ನು ಪಾಲಿಸದಂತ ಈ ಸೌಲನು ಯುದ್ಧ ರಣರಂಗದಲ್ಲಿ ತಾನು ಆತ್ಮಹತ್ಯೆಗೆ ಆತನು ಮುಂದಕ್ಕೆ ಹೋದ. ಮತ್ತೆ ಹೊಸ ಒಡಂಬಡಿಕೆಯಲ್ಲಿ ಒಬ್ಬ ವ್ಯಕ್ತಿ ಬಗ್ಗೆ ನಮ್ಗೆ ನೋಡ್ಲಿಕ್ಕೆ ಆಗ್ತದೆ. ಯೇಸು ಕ್ರಿಸ್ತನಿಂದ ಆರಿಸಲ್ಪಟ್ಟಂತ 12 ಶಿಷ್ಯರಲ್ಲಿ ಒಬ್ಬನಾದಂತ ಇಸ್ಕರಿಯೋತ ಯೂದ. ಆತನು ಆತ್ಮಹತ್ಯೆಗೆ ಹೋಗೋದಕ್ಕಿಂತ ಮುಂಚೆ ಅವನಿಗೆ ಪಶ್ಚಾತ್ತಾಪ ಬಂದ್ರೂ ಕೂಡ ಆ ಪಶ್ಚಾತ್ತಾಪವನ್ನು ಯೇಸುವಿನ ಹತ್ತಿರ ಹೇಳದೆ ಅದೇನು ಮಾಡ್ತಾನೆ, ಹಣದ ಆಸೆಗಾಗಿ ಯೇಸು ಕ್ರಿಸ್ತ ಹಿಡಿದುಕೊಟ್ಟು ನಂತರ ಆ ಹಣ ಅವನಿಗೆ ಪ್ರಯೋಜನಕ್ಕೆ ಬಾರದಿದ್ದಾಗ ಇಸ್ಕರಿಯೋತ ಯೂತ ಎಂಬವನು ಏನ್ ಮಾಡಿದ, ಅವನು ಆತ್ಮಹತ್ಯೆ ಮಾಡಿದ. ನೀವು ಹೇಳೋ ಪ್ರಕಾರ ಪಾಸ್ಟ್ ಅವರೇ, ಬೈಬಲ್ ಅಲ್ಲಿ ಇರುವ ನಾವು ಓದುದಂದ್ರೆ ದೇವರನ್ನು ಬಿಟ್ಟವರು, ದೇವರ ಒಂದು ಉಪದೇಶ ಬಿಟ್ಟವರು, ದೇವರಿಂದ ಅಗಲಿಸಲ್ಪಟ್ಟವರು ಈ ರೀತಿ ಮಾಡಿದ್ರು ನಮಗೆ ಈ ವಾಕ್ಯದಲ್ಲಿ ಓದ್ಲಿಕ್ಕೆ ಸಿಗ್ತದೆ. ಹೇಳಿ ಪಾಸ್ಟ್ ಅವರೇ. ಅದೇ ಅಂದ್ರೆ ದೇವರಿಂದ ದೂರ ಹೋದಂಥವರು, ದೇವರನ್ನು ಸ್ಮರಿಸದಂಥವರು, ದೇವರೊಟ್ಟಿಗೆ ನಡೆದಂಥವರು, ಈ ಲೋಕದ ಪ್ರಕಾರವಾಗಿ ಜೀವಿಸುವಂಥವರು. ಅದು ಕೆಲವರು ತಮ್ಮ ಜೀವಿತವನ್ನು ಕೊನೆಗೊಳಿಸ್ತಾರೆ. ಆತ್ಮಹತ್ಯೆ ಮುಖಾಂತರವೋ ಅಥವಾ ಇನ್ನಿತರ ಕಾರ್ಯಗಳ ಮುಖಾಂತರವೋ ಜನರು ತಮ್ಮ ಜೀವಿತವನ್ನು ಕೊನೆಗೊಳಿಸ್ತಾರೆ. ಒಂದು ವಿಷಯ ಪಾಸ್ಟರ್ ನೋಡಿ, ನಾನು ಈಗ ಇಂಥ ಆಲೋಚನೆ ಬರುವಾಗ, ನಾವು ಪ್ರತ್ಯೇಕವಾಗಿ ಕ್ರೈಸ್ತರ ಬಗ್ಗೆ ಮಾತಾಡುದು, ಇಂಥ ಆಲೋಚನೆ ಬರುವಾಗ ಒಬ್ಬ ನಿಜವಾದ ಕ್ರೈಸ್ತನು ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು ಮತ್ತೆ ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದರೆ ಈ ಆತ್ಮದಿಂದ ಅವನಿಗೆ ಬಿಡುಗಡೆ ಸಿಗ್ತದೆ, ಇದರ ವಿವರಣೆ ಕೂಡ ಕೊಡಬೇಕಾಗಿ ನಾನು ಕೇಳುವರಾಗಿದೆ. ನೋಡಿ, ದೇವರು ನಮ್ಮನ್ನು ಸೃಷ್ಟಿಸಿದ್ರು ದೇವರಿಗಾಗಿ. ಮನುಷ್ಯನು ಆತ್ಮಹತ್ಯೆಗೆ ಪ್ರೇರೇಪಿಸುವುದು ಸೈತಾನನಾಗಿದ್ದಾನೆ. ಆದರೆ ಆ ಆತ್ಮಹತ್ಯೆಯಿಂದ ಬಿಡುಗಡೆ ಸಿಗಬೇಕಾದ್ರೆ ಆ ವ್ಯಕ್ತಿ ಲೋಕ ರಕ್ಷಕನಾದಂಥ ಏಕ ಸತ್ಯ ದೇವರಾದಂಥ ಯೇಸು ಕ್ರಿಸ್ತರ ಬಳಿಗೆ ಬರುವಾಗ ಆ ವ್ಯಕ್ತಿಗೆ ಆತ್ಮಹತ್ಯೆಯಿಂದ ಒಂದು ಬಿಡುಗಡೆಯನ್ನು, ಒಂದು ಪರಿಹಾರವನ್ನ ದೇವರು ಖಂಡಿತ ಕೊಡ್ತಾರೆ. ಪ್ರಿಯರೇ, ಏನೇ ಸಮಸ್ಯೆ ಬಂದರೂ ಕೂಡ, ಒಂದು ವೇಳೆ ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ಆಗಲಿ, ನಿಮ್ಮ ಕುಟುಂಬ ಜೀವಿತದಲ್ಲಿ ಆಗಲಿ, ಏನೇ ಸಮಸ್ಯೆ ಬಂದರೂ ಕೂಡ ಆತ್ಮಹತ್ಯೆಗೆ ಪ್ರಚೋದನೆ ಮಾಡುವಂತ ಸೈತಾನನ ತಂತ್ರಗಳಿಗೆ ಒಳಗಾಗದೆ ನೀವೇನು ಮಾಡಬೇಕು, ಇದರಿಂದ ತಪ್ಪಿಸಿ ನಮ್ಮ ಆತ್ಮವನ್ನು ರಕ್ಷಿಸುವಂತ ಯೇಸು ಕ್ರಿಸ್ತರ ಬಳಿಗೆ ಬರುವಾಗ, ನೀವು ಯಾರೇ ಆಗಿರ್ಬೋದು, ಯೇಸು ಕ್ರಿಸ್ತ ಬಳಿಗೆ ಬರುವಾಗ ಆ ಆತ್ಮಹತ್ಯೆಯನ್ನು ತಪ್ಪಿಸಿ ನಿಮ್ಮನ್ನು ಈ ಲೋಕದಲ್ಲಿ ತನ್ನ ಮಕ್ಕಳಾಗಿ ನಡೆಸಲಿಕ್ಕೆ ಯೇಸು ಕ್ರಿಸ್ತರು ಶಕ್ತರಾಗಿದ್ದಾರೆ. ನೀವೇನು ಮಾಡಬೇಕು, ನೀವು ದೇವರ ಬಳಿಗೆ ಬರುವಂತವರಾಗಬೇಕು. ದೇವರ ಬಳಿಗೆ ಬಂದು ನಿಮ್ಮನ್ನು ದೇವರಿಗೆ ಪರಿಪೂರ್ಣವಾಗಿ ಸಮರ್ಪಿಸಿಕೊಡುವಾಗ ಈ ರೀತಿಯಾದ ಆ ಮರಣದಿಂದ
ದೇವರು ತಪ್ಪಿಸಲಿಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ ನಾನು ಖಂಡಿತವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಪ್ರೈಸ್ ದಿ ಲಾರ್ಡ್. ಪಾಸ್ಟರ್ ಅವರೇ, ಒಂದು ಉತ್ತಮವಾದ ಸಂದೇಶ ಇವತ್ತು ನೀವು ನಮಗೆ ಕೊಟ್ಟದಕ್ಕಾಗಿ ನಾನು ನಿಮಗೆ ಧನ್ಯವಾದ ಹೇಳುವನಾಗಿದ್ದೇನೆ. ಪ್ರೀತಿಯ ವೀಕ್ಷಕರೇ, ಖಂಡಿತವಾಗಿ ಕೂಡ ನಾನು ಹೇಳುವ ಮಾತು ಏನಂತ ಹೇಳಿದ್ರೆ, ನಾವು ಆರಾಧನೆ ಮಾಡುವಂತ ಯೇಸು ಕ್ರಿಸ್ತನಾತನು ಒಳ್ಳೆಯ ದೇವರಾಗಿದ್ದಾನೆ. ಆತನು ಒಳ್ಳೆಯ ದೇವರು ಮಾತ್ರ ಅಲ್ಲ, ಆತನನ್ನು ನಂಬುವವರಿಗೆ ಆತನು ಒಳ್ಳೆಯದನ್ನೇ ಮಾಡುವಂತ ದೇವರಾಗಿದ್ದಾನೆ. ಅದಕ್ಕಿಂತ ಮುಖ್ಯವಾದದ್ದು, ಆತನು ಜೀವಿಸುವ ದೇವರಾಗಿದ್ದಾನೆ. ಆತನು ಇವತ್ತು ಕೂಡ ನಮ್ಮ ಮಧ್ಯೆ ಆತನು ಜೀವಿಸುವವನಾಗಿದ್ದಾನೆ. ಇವತ್ತಿನ ಈ ಸಂದೇಶವನ್ನು ಕೊಟ್ಟ ದೇವದಾಸರು ಮತ್ತು ಅವರ ಕುಟುಂಬವನ್ನು ಪ್ರತ್ಯೇಕವಾಗಿ ಇದನ್ನು ವೀಕ್ಷಿಸುವ ನನ್ನ ಎಲ್ಲ ವೀಕ್ಷಕರನ್ನು ಆ ಲೋಕರಕ್ಷಕನಾದ ಯೇಸು ಕ್ರಿಸ್ತನು ಕಾಪಾಡಲೆಂದು ಹಾರೈಸಿದ ಕೊನೆಯದಾಗಿ ಪ್ರಾರ್ಥನೆಯನ್ನು ಮಾಡಿ ಇವತ್ತಿನ ಸಂದೇಶವನ್ನು ಮುಗಿಸಬೇಕಾಗಿ ನಾನು ನಿಮ್ಮಲ್ಲಿ ಕೇಳುವನಾಗಿದ್ದೇನೆ. ಪಾಸ್ಟರ್, ನಾವು ಪ್ರಾರ್ಥನೆ ಮಾಡುವ. ಎಸ್, ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡುವ. ಪ್ರೈಸ್ ದಿ ಲಾರ್ಡ್. ಪಾಪದ ಮುಖಾಂತರ ಮರಣ ಲೋಕದೊಳಗಡೆ ಪ್ರವೇಶ ಮಾಡಿದಾಗ ಆ ಪಾಪಕ್ಕೆ ಪರಿಹಾರಕನಾಗಿ, ಆ ಮರಣಕ್ಕೆ ಪರಿಹಾರಕನಾಗಿ 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತರು ನಮಗಾಗಿ ಶಿಲುಬೆಯಲ್ಲಿ ಬಲಿಯಾದ. ಇನ್ನು ನಮಗೆ ಮರಣ ಇಲ್ಲ. ಪ್ರೈಸಲೋ, ನಾವು ಇನ್ನು ಯೇಸುವಿಗಾಗಿ ಜೀವಿಸುವಂತವರಾಗಿದ್ದೇವೆ. ಪ್ರೈಸಲೋ, ಅದು ಮಾತ್ರವಲ್ಲ, ಪ್ರೈಸಲ ಎಲ್ಲ ಆತ್ಮಹತ್ಯೆಗಳನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಆ ದೇವರದಕ್ಕೊಂದು ಪರಿಹಾರವನ್ನು ಕೊಡುವನಾಗಿದ್ದಾನೆ. ಪರಲೋಕದಲ್ಲಿರುವಂತ ದೇವರೇ, ನಿಮ್ಮ ಮಗನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಇವತ್ತು ದೇವರೇ ನಾವು ಹೊಸ ಸಂದೇಶದೊಂದಿಗೆ ನಾವು ನಿಮ್ಮೊಳಗೆ ಬಂದಿದ್ದೇವೆ. ವೀಕ್ಷಿಸುವಂತ ಎಲ್ಲ ವೀಕ್ಷಕರಿಗೆ ಇದು ಪ್ರಯೋಜನಕಾರಿಯಾಗುವಂತೆ ದೇವರೇ, ಮರಣದಿಂದ ಬಿಡುಗಡೆ ಹೊಂದುವಂತೆ, ಆತ್ಮಹತ್ಯೆಯಿಂದ ದೇವರೇ ಒಂದು ಬಿಡುಗಡೆ ಹೊಂದುವಂತೆ, ನಿನ್ನ ಮಕ್ಕಳಾಗುವಂತೆ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಇದರಲ್ಲಿ ನೀನು ಮಾತ್ರ ಮೈ ಹೊಂದಬೇಕು. ನಮ್ಮ ಪ್ರಾರ್ಥನೆ ಕೇಳಿದ್ದಿ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ಎಲ್ಲ ಸ್ತುತಿ, ಗಣ, ಮಾನ, ಮಹಿಮೆ ನಿಮಗೆ ಮಾತ್ರ ಸಮರ್ಪಿಸುತ್ತೇವೆ. ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಬರ್ತೇವೆ. ಪರಿಶುದ್ಧನಾದ ನಮ್ಮ ತಂದೆ, ಆಮೆನ್, ಆಮೆನ್, ಆಮೆನ್. ಗಾಡ್ ಬ್ಲೆಸ್ ಯು. ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.